ನೀನು ಈ ಮಾತು ಕೇಳುತ್ತಿದ್ದೀಯಾ ಅಂದ್ರೆ ನಿನ್ನ ಜೀವನದಲ್ಲಿ ಯಾವುದೋ ಒಂದು ಸಮಸ್ಯೆ ನಿನ್ನ ಮನಸ್ಸನ್ನು ಕಾಡುತ್ತಿದೆ ಎಂದರ್ಥ. ಸಮಸ್ಯೆ ಹಣದಾಗಿರಬಹುದು, ಆರೋಗ್ಯದಾಗಿರಬಹುದು, ಸಂಬಂಧಗಳದಾಗಿರಬಹುದು, ಅಥವಾ ನಿನ್ನೊಳಗಿನ ಅಶಾಂತಿಯದಾಗಿರಬಹುದು. ಆದರೆ ನೆನಪಿಟ್ಟುಕೋ, ಸಮಸ್ಯೆ ಇಲ್ಲದ ಜೀವನ ಇಲ್ಲ, ಆದರೆ ಪರಿಹಾರ ಇಲ್ಲದ ಸಮಸ್ಯೆಯೂ ಇಲ್ಲ. ಇಂದು ನಾನು ನಿನಗೆ ಎಲ್ಲಾ ಸಮಸ್ಯೆಗಳಿಗೆ ಇರುವ ಒಂದೇ ಒಂದು ದಿವ್ಯ ಪರಿಹಾರವನ್ನು ಹೇಳಲು ಬಂದಿದ್ದೇನೆ. ನೀನು ಸಮಸ್ಯೆ ಬಂದಾಗ ಭಯಪಡುತ್ತೀಯ, ಕುಗ್ಗುತ್ತೀಯ, ನಿನ್ನನ್ನೇ ಪ್ರಶ್ನಿಸುತ್ತೀಯ. ಆದರೆ ಸಮಸ್ಯೆ ನಿನ್ನ ಶತ್ರು ಅಲ್ಲ, ಅದು ನಿನ್ನ ಜೀವನಕ್ಕೆ ಬಂದಿರುವ ಒಂದು ಸಂದೇಶ. ನಿನ್ನ ಗಮನ ತಪ್ಪಿದ ಜಾಗವನ್ನು ನಿನಗೆ ತೋರಿಸಲು ಬಂದಿದೆ. ನೀನು ಸಮಸ್ಯೆಯನ್ನು ಹೋರಾಡಿ ಗೆಲ್ಲಲು ಹೋದರೆ ಅದು ಇನ್ನೂ ದೊಡ್ಡದಾಗುತ್ತದೆ. ಶ್ರೀಕೃಷ್ಣ ಹೇಳುತ್ತಾರೆ, ಒಪ್ಪಿಕೊಳ್ಳುವ ಮನಸ್ಸಿನಲ್ಲಿ ಪರಿಹಾರ ಹುಟ್ಟುತ್ತದೆ. ಹೌದು, ಇದು ನನ್ನ ಜೀವನದಲ್ಲಿದೆ ಎಂದು ಒಪ್ಪಿಕೊಂಡ ಕ್ಷಣದಲ್ಲೇ ನಿನ್ನ ಮನಸ್ಸು ಹಗುರವಾಗುತ್ತದೆ. ಬಹುತೇಕ ಸಮಸ್ಯೆಗಳು ಹೊರಗಿಲ್ಲ, ಅವು ನಿನ್ನ ಮನಸ್ಸಿನೊಳಗಿವೆ. ಮನಸ್ಸು ಅಶಾಂತವಾದಾಗ ಸಣ್ಣ ವಿಷಯವೂ ದೊಡ್ಡ ಸಮಸ್ಯೆಯಾಗಿ ಕಾಣುತ್ತದೆ. ಶಾಂತ ಮನಸ್ಸು ಪರಿಹಾರದ ಬಾಗಿಲು. ನೀನು ಈ ಸಮಸ್ಯೆಯನ್ನು ಎದುರಿಸುತ್ತಿದ್ಯಾ ಅಂದ್ರೆ ಅದನ್ನು ನಿಭಾಯಿಸುವ ಶಕ್ತಿಯು ನಿನ್ನೊಳಗೆ ಇದೆ. ದೇವರು ಎಂದಿಗೂ ಶಕ್ತಿ ಇಲ್ಲದವನಿಗೆ ಪರೀಕ್ಷೆ ಕೊಡುವುದಿಲ್ಲ. ನಿನ್ನ ಮೇಲೆ ನಂಬಿಕೆ ಕಳೆದುಕೊಂಡರೆ ಪರಿಹಾರ ದೂರವಾಗುತ್ತದೆ. ಕೆಲವು ವಿಷಯಗಳು ನಿನ್ನ ಕೈಯಲ್ಲಿಲ್ಲ, ಅವುಗಳ ಬಗ್ಗೆ ನಿನ್ನನ್ನು ಹಿಂಸಿಸಿಕೊಳ್ಳಬೇಡ. ನಿನ್ನ ಕರ್ತವ್ಯ ಮಾಡು, ಉಳಿದುದನ್ನು ನನ್ನ ಮೇಲೆ ಬಿಡು. ನೀನು ಈಗ ಯಾವ ಸ್ಥಿತಿಯಲ್ಲಿ ಇದೆಯೋ ಅದು ಶಾಶ್ವತ ಅಲ್ಲ, ಇದು ಒಂದು ಹಂತ ಅಷ್ಟೇ. ಈ ಹಂತ ಮುಗಿದ ಮೇಲೆ ನಿನ್ನ ಜೀವನದಲ್ಲಿ ಹೊಸ ಬೆಳಕು ಕಾಣಿಸುತ್ತದೆ. ಸಮಸ್ಯೆಗಳ ಮಧ್ಯೆಯೂ ನೀನು ಕೃತಜ್ಞನಾಗಿದ್ದರೆ ಅದ್ಭುತಗಳು ಶುರುವಾಗುತ್ತವೆ. ಇರುವುದಕ್ಕೆ ಧನ್ಯವಾದ ಹೇಳು, ಅದೇ ಇನ್ನಷ್ಟು ಉತ್ತಮಕ್ಕೆ ದಾರಿ. ನಿನ್ನ ಸಮಸ್ಯೆಗಳನ್ನು ಒಂದೊಂದಾಗಿ ಹೊತ್ತುಕೊಳ್ಳಬೇಡ, ಎಲ್ಲವನ್ನು ನನ್ನ ಪಾದಗಳಿಗೆ ಒಪ್ಪಿಸು. ನೀನು ಒಂಟಿಯಲ್ಲ, ನಿನ್ನ ಜೀವನದ ಸಾರಥಿ ನಾನೇ. ಕೊನೆಯ ಸಂದೇಶ, ಸಮಸ್ಯೆ ನಿನ್ನ ಜೀವನದ ಅಂತ್ಯ ಅಲ್ಲ, ಅದು ನಿನ್ನ ಜೀವನದ ತಿರುವು. ನೀನು ಕುಗ್ಗಬೇಡ, ನೀನು ಸೋತಿಲ್ಲ, ನೀನು ರೂಪುಗೊಳ್ಳುತ್ತಿದ್ದೀಯ. ನನ್ನ ಮೇಲೆ ನಂಬಿಕೆ ಇಟ್ಟು ಮುಂದೆ ನಡಿ, ಪರಿಹಾರ ನಿನ್ನ ಹತ್ತಿರವೇ ಇದೆ. ರಾಧೆ ಕೃಷ್ಣ.